SK ಸೂಪರ್ TMT, ದ ಲಾಂಗ್ ಲೈಫ್ TMT. ಮಧ್ಯಪ್ರಾಚ್ಯ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಮೂವರಲ್ಲಿ ಯಾರೂ ಕೂಡ ಹಿಂದೆ ಸರಿಲಿಕ್ಕೆ ಮುಂದಿಲ್ಲ. ಇರಾನ್ ಒಂದು ಕಡೆಯಲ್ಲಿ ಸೋಲನ್ನು ಒಪ್ಪಿಕೊಳ್ತಾ ಇಲ್ಲ. ಇಸ್ರೇಲ್ ಮತ್ತು ಅಮೆರಿಕ ಗೆದ್ದು ಬೇಗುವ ಹುಮ್ಮಸ್ನಲ್ಲಿ ತಮ್ಮ ಹಠವನ್ನು ಮುಂದುವರಿಸಿದ್ದಾರೆ. ಈ ಮೂವರ ಹಠದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿರೋದು ಮಾತ್ರ ಸುಳ್ಳಲ್ಲ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯವೆಂಬುದು ಈಗ ಅಕ್ಷರಶಃ ಕುರುಕ್ಷೇತ್ರದ ಯುದ್ಧ ಭೂಮಿಯಾಗಿ ಪರಿವರ್ತನೆಗೊಂಡಿದೆ. ಎಲ್ಲೆಡೆಯೂ ಅಸ್ತ್ರಶಸ್ತ್ರಗಳ ಹಾರಾಟ, ಮಿಸೈಲ್ಸ್ಗಳ ದಾಳಿ, ಡ್ರೋನ್ಗಳ ಅಟ್ಟಹಾಸ, ಸಾವಿರಾರು ಜನರ ಸಾವಿನ ಚೀತ್ಕಾರ. ಹಠ ಬಿಡದ ಇಸ್ರೇಲ್, ಪ್ರತೀಕಾರ ಮರೆಯದ ಇರಾನ್, ಪ್ರತಿಷ್ಠೆ ಬಿಡದ ಅಮೆರಿಕ. ಇದೆಲ್ಲದರ ನಡುವೆ ಜಗತ್ತಿನ ಅನೇಕ ರಾಷ್ಟ್ರಗಳು ಅನೇಕ ಸಮಸ್ಯೆಗಳಿಂದ ಪರದಾಡುವಂತಾಗಿದೆ. ಇದೆಲ್ಲದರ ಮಧ್ಯೆ ಒಂದು ದೇಶಕ್ಕೆ ಮತ್ತೊಂದು ದೇಶದ ನಾಯಕ ನೀಡುವ ಎಚ್ಚರಿಕೆಯ ಹೇಳಿಕೆಗಳು ಮುಂದುವರೆದಿದೆ. 21ನೇ ದಿನಕ್ಕೆ ಕಾಲಿಟ್ಟ ಮಧ್ಯಪ್ರಾಚ್ಯ ಮಹಾಯುದ್ಧ. ಕುವೈತ್ನ ತೈಲ ಘಟಕದ ಮೇಲೆ ಇರಾನ್ ಮಿಸೈಲ್ಸ್ ದಾಳಿ. ಮಧ್ಯಪ್ರಾಚ್ಯದ ಮಹಾಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಇಸ್ರೇಲ್ ನಡುವೆ ದಾಳಿ ಪ್ರತಿ ದಾಳಿ ತೀವ್ರಗೊಂಡಿದೆ. ಇವತ್ತು ಸಹ ತೈಲ ಘಟಕಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿ ಕುವೈತ್ನ ತೈಲ ಘಟಕದ ಮೇಲೆ ಇರಾನ್ ಮಿಸೈಲ್ಸ್ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿಗೆ ತೈಲ ಘಟಕ ಧಗಧಗನೆ ಹೊತ್ತಿ ಉರಿದಿದೆ. ಇನ್ನು ಇರಾನ್ ದಾಳಿಯಿಂದ ಕುವೈತ್ನ ಕೆಲ ತೈಲ ಘಟಕಗಳು ಸ್ಥಗಿತವಾಗಿವೆ. ಕುವೈತ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಯನ್ನ ಇರಾನ್ ನಡೆಸಿದ್ದು ಮಿನಾ ಅಲ್ ಅಹಮದಿ ತೈಲ ಘಟಕದ ಮೇಲೆ ದಾಳಿ ಹಾಕಿದೆ. ದಕ್ಷಿಣ ಪಾರ್ಸ್ ಮೇಲಿನ ದಾಳಿಗೆ ಇರಾನ್ ಗಲ್ಫ್ ರಾಷ್ಟ್ರದ ಪ್ರಮುಖ ತೈಲ ಮತ್ತು ಗ್ಯಾಸ್ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಿದೆ. ಮಿನಾ ಅಲ್ ಅಹಮದಿ ತೈಲ ಘಟಕದ ಮೇಲೆ ದಾಳಿ ನಡೆದಿದ್ದು ಜಾಗತಿಕವಾಗಿ ತೈಲ ಹಾಗೂ ಅನಿಲ ಇಂಧನದ ಪೂರೈಕೆಗೆ ಮತ್ತೊಂದು ಹೊಡೆತ ಬಿದ್ದಂತಾಗಿದೆ. ಇತಿಹಾಸದಲ್ಲಿಯೇ ಅತಿದೊಡ್ಡ ತೈಲ ಪೂರೈಕೆ ಅಭಾವ. ಜಗತ್ತಿಗೆ 5 ವರ್ಷ ಕಾಡಲಿದೆ ಗ್ಯಾಸ್ ಟೆನ್ಷನ್. ಯಾವಾಗ ಇರಾನ್ನ ಅತಿದೊಡ್ಡ LNG ಘಟಕದ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ ಕೂಡಲೇ ಇರಾನ್ ಕುವೈತ್ನ ರಾಸ್ ಲಫನ್ ಮೇಲೆ ದಾಳಿ ಮಾಡುವ ಮೂಲಕ ಜಾಗತಿಕ LNG LPG ಪೂರೈಕೆಯ ಸರಪಳಿಗೆ ಮರ್ಮಾಘಾತ ಕೊಟ್ಟಿದೆ. ಭಾರತ ಒಂದೇ ಇಲ್ಲಿಂದ 40% LNG ಗ್ಯಾಸ್ ಅನ್ನ ಆಮದು ಮಾಡಿಕೊಳ್ಳುತ್ತೆ. ಅಲ್ಲದೆ ಭೀಕರ ದಾಳಿಯಿಂದಾಗಿ ತೈಲ ಕಂಪನಿಗಳು LPG LNG ಉತ್ಪಾದನೆಯನ್ನು ಕೂಡ ಇಳಿಸಿವೆ. ಹಾರ್ಮೋಜ್ ಜಲಸಂಧಿಯು ಕೂಡ ಬಂದಾಗಿದ್ದು ಇದು ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಗ್ಯಾಸ್ ಟೆನ್ಷನ್ ಅನ್ನು ಸೃಷ್ಟಿಸಿದೆ. ಗ್ಯಾಸ್ ಪೂರೈಕೆ ಹಿಂದಿನ ಲಯಕ್ಕೆ ಮರಳಲು ಕನಿಷ್ಠ 5 ವರ್ಷ ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಒಟ್ಟಾಗಿ ಇರಾನ್ನಲ್ಲಿರುವಂತಹ ಕಚ್ಚಾ ತೈಲದ ನಿಕ್ಷೇಪ ಮತ್ತೆ ಗ್ಯಾಸ್ನ ನಿಕ್ಷೇಪಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಈಗ ಇರಾನ್ ಕೂಡ ಕುವೈತ್ನಲ್ಲಿರುವಂತಹ LNG ಪ್ಲಾಂಟ್ನ ಮೇಲೆ ದಾಳಿಯನ್ನ ಮಾಡಿದೆ. ಈ ಪ್ರತಿ ದಾಳಿಯಿಂದ ಭಾರತದ ಮೇಲೆ ನೇರವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದಾವೆ. ಭಾರತ ಮಧ್ಯಪ್ರಾಚ್ಯದಿಂದ 40% ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಈ ಪ್ರತಿ ದಾಳಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಗ್ಯಾಸ್ ಉತ್ಪಾದನೆ ಮಾಡುವಂತಹ ಪ್ಲಾಂಟ್ಗಳಲ್ಲಿ ಬಹಳ ತೊಂದರೆಗಳಾಗಿರುವಂತಹ ಹಿನ್ನೆಲೆಯಲ್ಲಿ 2 ರಿಂದ 3 ವರ್ಷಗಳ ಕಾಲ ಅದು ರಿಪೇರಿಗೆ ಸಮಯ ಬೇಕಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಹೀಗಾಗಿ ಭಾರತದ ಮೇಲೆ ಇದರ ನೇರ ಪರಿಣಾಮ ಆಗುವಂತಹ ಸಾಧ್ಯತೆಗಳಿದ್ದು ಭಾರತದಲ್ಲಿ ಗ್ಯಾಸ್ ಪೂರೈಕೆಯ ತೊಂದರೆ ಕೂಡ ಆಗಲಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು. ಟೆಹರಾನ್ ಮೇಲೆ ಮತ್ತೆ ದಾಳಿ ಇಟ್ಟ ಇಸ್ರೇಲ್. ಮಿಸೈಲ್ಸ್ ದಾಳಿಗೆ ನಲುಗಿದ ಇರಾನ್ ರಾಜಧಾನಿ ದುಬೈ ಮೇಲೆ ಮತ್ತೆ ದಾಳಿ ನಡೆಸಿದ ಇರಾನ್. ದಾಳಿ ಪ್ರತಿ ದಾಳಿ ಎಂಬ ಹೊಡೆತಕ್ಕೆ ಇಡೀ ಮಧ್ಯಪ್ರಾಚ್ಯವೇ ಮುದ್ದೆಯಾಗಿ ಹೋಗಿದೆ. ಇಸ್ರೇಲ್ ತನ್ನ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಮೇಲೆ ಮತ್ತೆ ಮಿಸೈಲ್ಸ್ ದಾಳಿ ನಡೆಸಿದೆ. ಇಸ್ರೇಲ್ನ ಭೀಕರ ದಾಳಿಗೆ ಟೆಹರಾನ್ ಮತ್ತೊಮ್ಮೆ ನಡುಗಿ ಹೋಗಿದೆ. ಇತ್ತ ದುಬೈನ ಏರ್ಪೋರ್ಟ್ ಮೇಲೆ ಇರಾನ್ ಮರಳಿ ದಾಳಿ ಮಾಡುವ ಮೂಲಕ ನೆರೆ ರಾಷ್ಟ್ರಗಳ ನೆಮ್ಮದಿಯನ್ನ ಕಿತ್ತುಕೊಳ್ತಿದೆ. ಇರಾನ್ ಮಿಸೈಲ್ಸ್ಗಳನ್ನ ದುಬೈಯಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಇದೇ ವೇಳೆ ಇರಾನ್ ನಾವು ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಘಟಕದ ಮೇಲೆ ದಾಳಿ ನಡೆಸಿಲ್ಲ ಅಂತ ಹೇಳ್ಕೊಂಡಿದೆ. ಟ್ರಂಪ್ ಸೂಚನೆಯಂತೆ ತೈಲ ಘಟಕದ ಮೇಲೆ ದಾಳಿ ಮಾಡಿಲ್ಲ. ಅಮೆರಿಕಕ್ಕೆ ಯುದ್ಧ ಮಾಡುವಂತೆ ನಾವು ಆದೇಶಿಸಿಲ್ಲ. ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹೇಳಿಕೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಕದನ ನಡೆಸ್ತಾ ಇದೆ. ಈ ಮಧ್ಯೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇರಾನ್ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ಇಸ್ರೇಲೇ ಹೊರತು ಟ್ರಂಪ್ ಸೂಚನೆಯಂತೆ ನಾವು ತೈಲ ಘಟಕದ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳಿ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಅಮೆರಿಕಕ್ಕೆ ಯುದ್ಧ ಮಾಡುವಂತೆ ನಾವು ಆದೇಶಿಸಿಲ್ಲ. ಅಮೆರಿಕ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವತಂತ್ರವಿದೆ ಅಂತ ಹೇಳಿ ನೆತನ್ಯಾಹು ಹೇಳಿದ್ದಾರೆ. ಇರಾನ್ನ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಇಸ್ರೇಲ್. ಇದರಲ್ಲಿ ಅಮೆರಿಕದ ಪಾತ್ರ ಇಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹೇಳಿರುವಂಥದ್ದು. ಈ ಒಂದು ಯುದ್ಧ ಅಥವಾ ಸಂಘರ್ಷ ಶುರು ಆದ ಬಳಿಕ ಇಸ್ರೇಲ್ ಅಮೆರಿಕವನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇದೆ ಮತ್ತು ಅಮೆರಿಕವನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿಬಂದಿದ್ವು. ಇದಕ್ಕೆ ಈಗ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇರಾನ್ ಮೇಲಿನ ದಾಳಿ ಇಸ್ರೇಲ್ನ ಆಯ್ಕೆಯಾಗಿತ್ತು ಮತ್ತು ಇಸ್ರೇಲ್ ತನ್ನ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ನಾವು
ನಾವು ಯಾವುದೇ ಒತ್ತಡವನ್ನ ಅಮೆರಿಕದ ಮೇಲೆ ಹಾಕಿ ಅವರಿಂದ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇರಾನ್ನ ಸರ್ವನಾಶವಾಗೋದು ಖಚಿತ. ಮತ್ತೆ ಇರಾನ್ ವಿರುದ್ಧ ಗುಡುಗಿದ ನೆತನ್ಯಾಹು. ಒಂದು ಕಡೆ ಯುದ್ಧ ಜಾರಿಯಲ್ಲಿರುವಾಗಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬದುಕಿಲ್ಲ ಎಂಬ ವದಂತಿಗಳು ಜೋರಾಗಿ ಹರಡಿದ್ವು. ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನೆತನ್ಯಾಹು ಇದಕ್ಕೆಲ್ಲ ತೆರೆ ಎಳೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಇರಾನ್ ಸರ್ವನಾಶ ಖಚಿತ, ನಾವು ಶೀಘ್ರದಲ್ಲಿಯೇ ಗೆಲ್ತೇವೆ. ಇರಾನ್ ಬಳಿ ಮಿಸೈಲ್ಸ್ ಆಗಲಿ ಯುರೇನಿಯಂ ಆಗಲಿ ಉತ್ಪಾದಿಸುವ ಶಕ್ತಿ ಇಲ್ಲ. ಆ ಶಕ್ತಿಯ ಮೂಲಕ್ಕೆ ನಾವು ಹೊಡೆದಿದ್ದೇವೆ. ನಮ್ಮ ದಾಳಿಯಿಂದ ಇರಾನ್ ಸಾಕಷ್ಟು ಹಾನಿಗೊಳಗಾಗಿದೆ ಅಂತ ಗುಡುಗಿದ್ದಾರೆ. ಇನ್ನು ಟೆಹರಾನ್ನಲ್ಲಿರುವ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಆದರೆ ಇದಕ್ಕೆ ಪೂರಕವಾದ ಯಾವುದೇ ಪುರಾವೆಗಳು, ವಿವರಗಳನ್ನು ಒದಗಿಸಿಲ್ಲ. ಇಸ್ರೇಲಿ ವಾಯುಪಡೆಯು ಕಳೆದ 24 ಗಂಟೆಯಲ್ಲಿ ಪಶ್ಚಿಮ ಮಧ್ಯ ಇರಾನ್ನಲ್ಲಿ 130ಕ್ಕೂ ಹೆಚ್ಚು ಮೂಲಸೌಕರ್ಯದ ಗುರಿಗಳ ಮೇಲೆ ವಿಮಾನಗಳನ್ನು ಡಜನ್ ಗಟ್ಟಲೆ ದಾಳಿ ನಡೆಸಿವೆ ಅಂತ ಈ ಹಿಂದೆ ಹೇಳಿತ್ತು. ಇಸ್ರೇಲ್ ವಾಯುಪಡೆಯು ವಿರಾಮವಿಲ್ಲದೆ ದಾಳಿ ನಡೆಸ್ತಾ ಇದೆ ಅಂತ ಸೇನೆ ಹೇಳ್ತಾ ಇದೆ. ಇರಾನ್ ದಾಳಿ ಹೊಡೆತಕ್ಕೆ ಬೆಸ್ತು ಬಿದ್ದ ಅಮೆರಿಕ. ಯುಎಸ್ನ F-37 ಫೈಟರ್ ಜೆಟ್ ಧ್ವಂಸ. ಇರಾನ್ ಅನ್ನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೂ ಮುನ್ನ ಬಹಳ ಹಗುರವಾಗಿ ಪರಿಗಣಿಸಿದಂತೆ ಈ ಯುದ್ಧದಲ್ಲಿ ಕಾಣಿಸ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಬಳಿಕ ಇರಾನ್ ಜಿ ಹುಜೂರ್ ಅಂತ ಶರಣಾಗುತ್ತೆ ಅಂದ್ಕೊಂಡಿದ್ದ ಅಮೆರಿಕಾಗೆ ಇರಾನ್ ಮಗ್ಗಲ ಮುಳ್ಳಿನಂತೆ ಕಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕಾದ ಸೇನಾ ನೌಕಾನೆಲೆಗಳನ್ನು ಹುಡುಕಿ ಹೊಡೆಯಲಾಗ್ತಾ ಇದೆ. ಈಗ ಅಮೆರಿಕಾದ 5th ಜನರೇಷನ್ ನ ಫೈಟರ್ ಜೆಟ್ F-37 ಅನ್ನು ಗುರಿಯಾಗಿಸಿಕೊಂಡು ಹೊಡೆಯಲಾಗಿದೆ. ದಾಳಿಯ ಬಳಿಕ ಯುದ್ಧ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ. ಇನ್ನು ಇಸ್ರೇಲ್ನ ಮಾರ್ಗಲಿಯೋಟೋ ಪ್ರದೇಶದಲ್ಲಿ ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯಾಗಿದ್ದು ಸೇನಾ ಕಮಾಂಡರ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯ ಹತ್ಯೆಯ ಬಳಿಕ ಕೆಂಡವಾಗಿರುವ ಇರಾನ್ ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ಕೆಂಡ ಕಾಡ್ತಾ ಇದೆ. ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತಹ ಸೇನಾ ನೆಲೆಗಳು, ನೌಕಾ ಕಚೇರಿಗಳ ಮೇಲೆ ಇದೀಗ ಇರಾನ್ ದಾಳಿಯನ್ನು ನಡೆಸಿ ಅಲ್ಲಿನ ಕಚೇರಿಗಳನ್ನು ಧ್ವಂಸ ಮಾಡೋದರಲ್ಲಿ ಯಶಸ್ವಿ ಕೂಡ ಆಗಿದೆ. ಸೊ ಈ ಭಾರಿ ಪ್ರಮಾಣದ ದಾಳಿಯ ನಿರೀಕ್ಷೆಯನ್ನ ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಮಾಡಿರಲಿಲ್ಲ. ಸೊ ಈ ಮೂಲಕವಾಗಿ ದೊಡ್ಡ ಹೊಡೆತವನ್ನು ಕೂಡ ಕೊಟ್ಟಿದೆ. ಸೊ ಇದರ ಸಾಲಿನಲ್ಲಿ ಅಮೆರಿಕದ 5th ಜನರೇಷನ್ನ ಫೈಟರ್ ಜೆಟ್ F-35 ಅನ್ನು ಕೂಡ ಹೊಡೆದು ಹಾಕಿದೆ. ಈ ಮೂಲಕ ಅಮೆರಿಕದ ಸುಮಾರು 5ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನು ಹೊಡೆದಾಕೋದ್ರಲ್ಲಿ ಇದೀಗ ಇರಾನ್ ಕೂಡ ಸಕ್ಸಸ್ ಆಗಿದೆ. 2 ಸೆಕೆಂಡ್ನಲ್ಲಿ ಯುದ್ಧ ನಿಲ್ಲಿಸ್ತೇನೆ. ಇರಾನ್ ವಿರುದ್ಧ ಟ್ರಂಪ್ ಮೃದು ಧೋರಣೆ. ಇನ್ನು ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೃದುವಾದ್ರ ಅನ್ನುವಂತಹ ಅನುಮಾನಗಳಿದ್ದಿದೆ. ಇಸ್ರೇಲ್ ಅಮೆರಿಕದ ನಿರೀಕ್ಷೆ ಮೀರಿ ಇರಾನ್ ಪ್ರತಿದಾಳಿ ಮಾಡ್ತಿದ್ದು, ಇದರಿಂದ ಟ್ರಂಪ್ ಮೆತ್ತಗಾದ್ರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಕಾರಣ, ಯುದ್ಧವನ್ನ ನಾನು 2 ಸೆಕೆಂಡ್ನಲ್ಲಿ ನಿಲ್ಲಿಸ್ತೇನೆ ಅಂತ ಟ್ರಂಪ್ ಹೇಳಿದ್ದು, ಇದರ ಬೆನ್ನಲ್ಲೇ ಇರಾನ್ ನೆಲದಲ್ಲಿ ನಮ್ಮ ಸೇನೆ ಇಳಿಸಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅನುಮಾನಕ್ಕೆ ಕಾರಣವಾಗಿದೆ. ವಿಮಾನಗಳ ಹಾರಾಟಗಳ ಮೇಲೆ ಯುದ್ಧದ ಎಫೆಕ್ಟ್. ಗಲ್ಫ್ ಪ್ರದೇಶದ 9 ಏರ್ ಸ್ಪೇಸ್ ಬಳಸದಂತೆ ಸೂಚನೆ. ಸದ್ಯ ಯುದ್ಧ ಸನ್ನಿವೇಶದಲ್ಲಿ ಹಾರ್ಮುಜ್ ಜಲಸಂಧಿ ಇರಾನ್ ವಶದಲ್ಲಿದ್ದು, ತೈಲ ವ್ಯಾಪಾರದ ಕತ್ತನ್ನ ಇರಾನ್ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ನಿಂದ ಮುಕ್ತಗೊಳಿಸಲು ಅಮೆರಿಕ ಮತ್ತಷ್ಟು ಯುದ್ಧ ವಿಮಾನಗಳನ್ನ ಮಧ್ಯಪ್ರಾಚ್ಯದತ್ತ ರವಾನಿಸಿದೆ ಮತ್ತು ಜಪಾನ್ ಸೇರಿ 6 ಯುರೋಪ್ ರಾಷ್ಟ್ರಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ವ್ಯಾಪಾರ ಮಾರ್ಗವನ್ನು ಕಲ್ಪಿಸಲು ಅಮೆರಿಕದೊಂದಿಗೆ ಷರತ್ತುಬದ್ಧವಾಗಿ ಕೈಜೋಡಿಸ್ತೇವೆ ಅಂತ ಹೇಳಿ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದೆ. ಇನ್ನು ಕೊಲ್ಲಿ ಮಹಾಯುದ್ಧ ಕ್ಷಣಕ್ಕೂ ಜೋರಾಗ್ತಾ ಇರೋದು ವಿಮಾನ ಹಾರಾಟಗಳ ಮೇಲೆ ಪರಿಣಾಮ ಬೀರಿದೆ. ಗಲ್ಫ್ ಪ್ರದೇಶದಲ್ಲಿನ 9 ಏರ್ ಸ್ಪೇಸ್ ಅನ್ನು ಬಳಸದಂತೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಸೂಚನೆ ಕೊಟ್ಟಿದೆ. ಇಸ್ರೇಲ್, ಬಹ್ರೈನ್, ಇರಾಕ್, ಕತಾರ್, UAE ವಾಯುಮಾರ್ಗ ಬಳಸದಂತೆ ಸೂಚನೆ ಕೊಟ್ಟಿದೆ. ಡಾಲರ್ ಎದುರು ರೂಪಾಯಿ ಸಾರ್ವಕಾಲಿಕ ಕುಸಿತ. ಮತ್ತೆ 19 ಪೈಸೆ ಕುಸಿದ ಭಾರತೀಯ ರೂಪಾಯಿ. ಯುದ್ಧದ ಪರಿಣಾಮ ಈಗ ಒಂದೊಂದಾಗಿಯೇ ಭಾರತದ ಮೇಲೆ ಪರಿಣಾಮ ಬೀರ್ತಿದೆ. ಈಗಾಗಲೇ ಗ್ಯಾಸ್ ಅಭಾವ ಸೃಷ್ಟಿಯಾಗಿದ್ದು ಅದರ ಮೇಲೆ ಮತ್ತೊಂದು ಹೊಡೆತ ಎನ್ನುವಂತೆ ಡಾಲರ್ ಎದುರು ರೂಪಾಯಿ ಸಾರ್ವಕಾಲಿಕ ಕುಸಿತ ಕಂಡಿದೆ. 19 ಪೈಸೆ ಕುಸಿತ ಕಂಡ ರೂಪಾಯಿ $1ಗೆ 93.08 ರೂಪಾಯಿಗೆ ತಲುಪಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಕುಸಿತ ಕಂಡು ಬಂದಿದೆ. ಅಲ್ಲದೆ ಕಚ್ಚಾ ತೈಲದ ಬೆಲೆಯಲ್ಲಿ ಇನ್ನೂ ಏರಿಕೆಯಾಗುವ ಆತಂಕವಿದೆ. 1 ಬ್ಯಾರೆಲ್ ಕಚ್ಚಾ ತೈಲ $180 ತಲುಪುವ ಸಾಧ್ಯತೆ ಇದೆ ಅಂತ ಹೇಳಿ ತಜ್ಞರು ಹೇಳ್ತಿದ್ದಾರೆ. ಸದ್ಯ ಯುದ್ಧ ಸೃಷ್ಟಿಸ್ತಾ ಇರುವ ಒಂದೊಂದು ಅನಾಹುತಗಳನ್ನು ನೋಡ್ತಾ ಇದ್ರೆ ಮುಂದೆ ಜಗತ್ತು ದೊಡ್ಡ ಆರ್ಥಿಕ ಹಿಂಜರಿತವನ್ನು ಎದುರಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳಿದ್ದಾರೆ. ಈಗಾಗಲೇ ಅದರ ಒಂದೊಂದೇ ಸೂಚನೆಗಳು ದಟ್ಟವಾಗಿ ಕಾಣ್ತಿದೆ. ಮುಂಬರುವ ದಿನಗಳಲ್ಲಿ ಯುದ್ಧ ಏನೆಲ್ಲ ಅನಾಹುತಗಳನ್ನು ಸೃಷ್ಟಿಸುತ್ತೆ ಅನ್ನುವಂತಹ ಆತಂಕ ಜಗತ್ತನ್ನು ಕಾಡ್ತಾ ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.